ಹಲೋ ಫ್ರೆಂಡ್ಸ್, ಜೈಸ್ ಟೈಮ್ ಪಾಸ್ಗೆ ಸುಸ್ವಾಗತ. ಇವತ್ತು ಆಹಾರ ಔಷಧ ಶೀರ್ಷಿಕೆ ಅಡಿಯಲ್ಲಿ ನಾವು ಕರಿಬೇವಿನ ಬಗ್ಗೆ ಸ್ವಲ್ಪ ವಿಷಯ ತಿಳಿದು ನಂತರ ಸರಿಯಾದ ರೀತಿಯಲ್ಲಿ ಅದನ್ನು ಉಪಯೋಗಿಸೋಣ. ಕರಿಬೇವಿನ ಬಳಕೆ 1ನೇ ಶತಮಾನ ಹಾಗೂ 4ನೇ ಶತಮಾನದಲ್ಲಿ ಕಂಡುಬರುವುದನ್ನು ತಮಿಳು ಲಿಟರೇಚರ್ನಿಂದ ತಿಳಿದುಕೊಳ್ಳಬಹುದು. ಅದಾದ ಕೆಲವು ಶತಮಾನಗಳ ನಂತರ ಕನ್ನಡ ಲಿಟರೇಚರ್ನಲ್ಲಿಯೂ ಇದರ ಬಗ್ಗೆ ಉಲ್ಲೇಖನವಿದೆ. ಕರಿಬೇವನ್ನು ಇಂಗ್ಲಿಷಲ್ಲಿ ಕರ್ರಿ ಲೀವ್ಸ್ ಅಂತಾರೆ, ತಮಿಳಿನಲ್ಲಿ ಕರಿವೆಪ್ಪಲೆ ಅಂತಾರೆ, ತೆಲುಗಿನಲ್ಲಿ ಕರಿವೇಪಾಕು ಹಾಗೂ ಕೇರಳದಲ್ಲಿ ಕರಿವೆಪ್ಪಿಲ ಅಂತ ಕರೀತಾರೆ. ಇಲ್ಲಿ ಕರಿ ಅಂದರೆ ಮಸಾಲೆ ಎಂದು ಆಗೋದ್ರಿಂದ ಮಸಾಲೆ ಪದಾರ್ಥಗಳನ್ನು ತಯಾರಿಸಲು ಬಳಸುವುದು ಎಂದರ್ಥ ಕೊಡುತ್ತದೆ. ಆಯುರ್ವೇದದ ಪ್ರಕಾರ ಕರಿಬೇವು ಪಿತ್ತದೋಷವನ್ನು ಹೆಚ್ಚಿಸುತ್ತದೆ, ವಾತ ಹಾಗೂ ಕಫದೋಷಗಳನ್ನು ನಿಯಂತ್ರಿಸುತ್ತದೆ. ಕರಿಬೇವಿನ ಎಲೆಗಳು ಸಮೃದ್ಧವಾಗಿ ಪೋಷಕಾಂಶಗಳನ್ನು ಒಳಗೊಂಡಿದೆ. ವೈಟಮಿನ್ ಎ, ಬಿ, ಸಿ ಮತ್ತು ಬಿ12ಗಳು ಹೇರಳವಾಗಿ ಸಿಗುತ್ತದೆ. ಕ್ಯಾಲ್ಸಿಯಂ, ಐರನ್ ಪ್ರಮಾಣವು ಹೆಚ್ಚಾಗಿರುವುದರಿಂದ ಇದನ್ನು ನಿತ್ಯವೂ ಸೇವಿಸುವುದು ಒಳ್ಳೆಯದು. ದಿನನಿತ್ಯ ಇದರ ಸೇವನೆಯಿಂದ ನಮಗೆ ತಿಳಿಯದೆ ಬಹಳಷ್ಟು ಅನಾರೋಗ್ಯ ಸಮಸ್ಯೆಗಳು ದೂರವಾಗಿ ನೈಸರ್ಗಿಕವಾಗಿಯೇ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ದಿನನಿತ್ಯ 8ರಿಂದ 10 ಎಲೆ ಕರಿಬೇವನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸಿ 1 ಲೋಟ ಬೆಚ್ಚಗಿನ ನೀರು ಕುಡಿಯುವುದರಿಂದ ನಾನು ಮುಂದೆ ಹೇಳುವ ಹಾಗೆ ನಮಗೆ ತಿಳಿಯದಿರುವ ಅನೇಕ ಆರೋಗ್ಯ ಸಮಸ್ಯೆಗಳ ನಿವಾರಣೆ ಹೊಂದಬಹುದು. ನಮ್ಮ ದೇಹದಲ್ಲಿನ ವಿಷಕಾರಿ ಅಂಶಗಳನ್ನು ಶುದ್ಧೀಕರಿಸುತ್ತದೆ. ಮಧುಮೇಹ ಅಂದರೆ ಡಯಾಬಿಟಿಸ್ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತದೆ. ಚರ್ಮಕ್ಕೆ ನೈಸರ್ಗಿಕ ಹೊಳಪು ಅಂದರೆ ನ್ಯಾಚುರಲ್ ಶೈನ್ ಕೊಡುತ್ತದೆ. ಇದರಲ್ಲಿನ ಪ್ರೋಟೀನ್, ಫ್ಯಾಟ್, ಐರನ್, ವೈಟಮಿನ್ ಸಿ, ಕ್ಯಾಲ್ಸಿಯಂ ಪೋಷಕಾಂಶಗಳು ಹೆಚ್ಚಿರುವುದರಿಂದ ಖಾಲಿ ಹೊಟ್ಟೆಯಲ್ಲಿ ಇದರ ಸೇವನೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಹೆಚ್ಚಿಸುತ್ತದೆ. ಆಕ್ಸಿಡೇಟಿವ್ ಒತ್ತಡ ಕಡಿಮೆ ಮಾಡುತ್ತದೆ. ಕಾಯಿಲೆ ಉಂಟು ಮಾಡುವ ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ಇದರಲ್ಲಿನ ವೈಟಮಿನ್ ಎ ದೃಷ್ಟಿ ಹೆಚ್ಚಿಸುತ್ತದೆ. ಕಣ್ಣಿನ ಸಾಮರ್ಥ್ಯವೂ ಹೆಚ್ಚುತ್ತದೆ. ಕಣ್ಣುಗಳ ದೌರ್ಬಲ್ಯದಿಂದ ರಕ್ಷಿಸುತ್ತದೆ. ಇದಕ್ಕಾಗಿ ಕರಿಬೇವು ಎಲೆಗಳನ್ನು ಖಾಲಿ ಹೊಟ್ಟೆಯಲ್ಲಿ ಜೇನುತುಪ್ಪದೊಂದಿಗೆ ಸೇವಿಸಬೇಕಾಗುತ್ತದೆ. ಇದು ಮಾರ್ನಿಂಗ್ ಸಿಕ್ನೆಸ್, ನಾಸಿಯಾ, ವಾಮಿಟಿಂಗ್ ಮತ್ತು ಡಯೇರಿಯಾ ತಡೆಗೆ ಸಹಕಾರಿಯಾಗಿದೆ. ಹೊಟ್ಟೆಯ ಉಬ್ಬುವಿಕೆ ಹಾಗೂ ಗ್ಯಾಸ್ ಅನ್ನು ತಡೆಯುತ್ತದೆ. ಇದರ ಎಲೆಗಳಲ್ಲಿರುವ ಆಂಟಿ ಒಬೆಸಿಟಿ ಮತ್ತು ಲಿಪಿಡ್ ಕಡಿಮೆಗೊಳಿಸುವ ಅಂಶಗಳ ಪರಿಣಾಮ ತೂಕ ಕಡಿಮೆ ಮಾಡುವಲ್ಲಿ ಸಹಾಯ ಮಾಡುತ್ತದೆ. ಇದಕ್ಕಾಗಿ ಖಾಲಿ ಹೊಟ್ಟೆಯಲ್ಲಿ 5-6 ಎಲೆಗಳನ್ನು ತಿಂದು ಬೆಚ್ಚಗಿನ ನೀರು ಕುಡಿಯಬೇಕಾಗುತ್ತದೆ. ಕರಿಬೇವಿನ ಎಲೆಗಳಲ್ಲಿ ಫೋಲಿಕ್ ಆಸಿಡ್ ಅಧಿಕವಾಗಿದ್ದು ಐರನ್ ಅಂಶವೂ ಇರುವುದರಿಂದ ಪ್ರತಿನಿತ್ಯ ಇದರ ಸೇವನೆ ರಕ್ತಹೀನತೆಯ ಸಮಸ್ಯೆಯನ್ನು ನಿವಾರಿಸುತ್ತದೆ. ಇದು ಫ್ರೀ ರಾಡಿಕಲ್ಸ್ ಎನ್ನುವ ಸಂಭಾವ್ಯ ಹಾನಿಕರ ಸಂಯುಕ್ತಗಳನ್ನು ಕಸಿದುಕೊಂಡು ಆಕ್ಸಿಡೇಟಿವ್ ಪ್ರೆಷರ್ ಅನ್ನು ನಿಗ್ರಹಿಸುತ್ತದೆ. ಇದರ ಎಲೆಗಳಲ್ಲಿನ ಹೆಚ್ಚಿನ ಪ್ರಮಾಣದ ವೈಟಮಿನ್ ಸಿ ಮತ್ತು ಬಿ ಪ್ರೋಟೀನ್ಗಳು ಮತ್ತು ಉತ್ಕರ್ಷಣ ನಿರೋಧಕಗಳು ನೆತ್ತಿಯಲ್ಲಿ ರಕ್ತ ಸಂಚಲನೆ ಮತ್ತು ಜೀವಕೋಶಗಳ ಪುನರುತ್ಪಾದನೆಯನ್ನು ಹೆಚ್ಚಿಸಿ ಕೂದಲಿನ ಬೆಳವಣಿಗೆಗೆ ಸಹಾಯವಾಗುತ್ತದೆ. ವಿಡಿಯೋ ಕೊನೆಯಲ್ಲಿ ಕರಿಬೇವಿನ ಕೆಲವು ಹೇರ್ ಪ್ಯಾಕ್ ಹಾಗೂ ಹೇರ್ ಆಯಿಲ್ಗಳನ್ನು ತಿಳಿಸಿರುತ್ತೇನೆ. ಕಡೆಯವರೆಗೂ ತಪ್ಪದೇ ನೋಡಿ ಅದರ ಪ್ರಯೋಜನವನ್ನು ಪಡೆದುಕೊಳ್ಳಿ. ಕರಿಬೇವಿನ ಎಲೆಗಳು ಆಂಟಿ ಫಂಗಲ್ ಮತ್ತು ಆಂಟಿ ಬ್ಯಾಕ್ಟೀರಿಯಲ್ ಗುಣಗಳನ್ನು ಹೊಂದಿದ್ದು ತಲೆಯಿಂದ ಹೊಟ್ಟಿನ ಸಮಸ್ಯೆ ನಿವಾರಿಸಲು ಸಹಾಯ ಮಾಡುತ್ತದೆ. ಸೀಳು ಕೂದಲಿನ ಸಮಸ್ಯೆಯನ್ನು ಇದರ ಎಣ್ಣೆ ಬಳಸುವುದರಿಂದ ನಿವಾರಿಸಬಹುದಾಗಿದೆ. ಕೂದಲು ಉದುರುವಿಕೆಯನ್ನು ನಿಯಂತ್ರಿಸುತ್ತದೆ. ಹುಡುಕುತ್ತಾ ಹೋದಂತೆ ಕ್ಯಾನ್ಸರ್ ಕಾಯಿಲೆಗೆ, ಸುಟ್ಟ ಗಾಯಗಳಿಗೆ ಇನ್ನೂ ಹಲವಾರು ಪ್ರಯೋಜನಗಳೇ ಕಂಡುಬರುವ ಈ ಕರಿಬೇವಿನ ಎಲೆಗಳಿಗೆ ಸೈಡ್ ಎಫೆಕ್ಟ್ಸ್ ಬಗ್ಗೆ ಎಲ್ಲಿಯೂ ಕೇಳಿಲ್ಲ, ಓದಿಲ್ಲ. ನೀವು ಕರಿಬೇವನ್ನು ದಿನವೂ ಅಡಿಗೆಗಳಲ್ಲಿ ಬಳಸಿ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಸೇವಿಸಿ ಇದರ ಪ್ರಯೋಜನಗಳನ್ನು ಮನೆ ಮಂದಿಯೊಂದಿಗೆ ನೀವು ಅನುಭವಿಸಿ ಆರೋಗ್ಯವಂತರಾಗಿರಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಇನ್ನು ಮುಂದೆ ಇಂತಹ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಹುಡುಕಿ ನಿಮಗೆ ತಲುಪಿಸಲು ಪ್ರೋತ್ಸಾಹಿಸಿ. ಒಳ್ಳೆಯ ವಿಷಯಗಳನ್ನು ಶೇರ್ ಮಾಡಿದರೆ ಸಮಾಜಕ್ಕೆ ಒಳ್ಳೆಯದನ್ನು ಮಾಡಿದ ಹಾಗೆ. ಆದಷ್ಟು ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನಿಮಗಾಗಿ ಕೆಲವು ಕರಿಬೇವಿನ ಹೇರ್ ಆಯಿಲ್, ಹೇರ್ ಪ್ಯಾಕ್ಗಳನ್ನು ತಿಳಿಸುತ್ತೇನೆ. ತಪ್ಪದೇ ತಯಾರು ಮಾಡಿಕೊಂಡು ಉಪಯೋಗಿಸಿ.
ನಿಮಗೆಷ್ಟು ಸಹಾಯ ಆಯಿತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು. ಕೂದಲಿನ ಬೆಳವಣಿಗೆಗೆ ಕರಿಬೇವು ಎಲೆಗಳು, ಮೆಂತ್ಯ, ನೆಲ್ಲಿಕಾಯಿ ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಗಟ್ಟಿಯಾಗಿ ರುಬ್ಬಿಕೊಳ್ಳಿ. ಈ ಪೇಸ್ಟನ್ನು ನೆತ್ತಿಯ ಮೇಲೆ ಇಟ್ಟು 30ರಿಂದ 45 ನಿಮಿಷಗಳ ಕಾಲ ನೆನೆದು ನಂತರ ಉಗುರು ಬೆಚ್ಚಗಿನ ನೀರಿನಿಂದ ತೊಳೆಯಿರಿ. ತಲೆಯ ಹೊಟ್ಟಿನ ಸಮಸ್ಯೆಗೆ 1 ಹಿಡಿ ಕರಿಬೇವಿನ ಎಲೆಗಳ ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಮೊಸರು ಬೆರೆಸಿ ತಲೆಗೆ ಹಚ್ಚಿ ಕನಿಷ್ಠ ಅರ್ಧ ಗಂಟೆಯವರೆಗೂ ನೆನೆಯಿರಿ. ನಂತರ ಉಗುರು ಬೆಚ್ಚಗಿನ ನೀರಿನಿಂದ ತೊಳೆಯಿರಿ. ಕೂದಲು ಉದುರುವಿಕೆ ಕಡಿಮೆ ಮಾಡಲು 10-15 ತಾಜಾ ಕರಿಬೇವಿನ ಎಲೆಗಳ ನಯವಾದ ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಈರುಳ್ಳಿ ರಸವನ್ನು ಬೆರೆಸಿ ತಲೆಗೆ ಹಚ್ಚಿಕೊಂಡು 1 ಗಂಟೆ ಕಾಲ ನೆನೆಯಿರಿ. ನಂತರ ಮೈಲ್ಡ್ ಶ್ಯಾಂಪು ಬಳಸಿ ಕೂದಲು ತೊಳೆಯಿರಿ. ತೂಕದ ಇಳಿಕೆಗೆ ಕರಿಬೇವಿನ ಜ್ಯೂಸ್ 30-40 ತಾಜಾ ಕರಿಬೇವಿನ ಎಲೆಗಳು, 10ರಿಂದ 15 ತಾಜಾ ಪುದೀನಾ ಎಲೆಗಳು, 3 ಕಪ್ ನೀರು, 3 ಟೇಬಲ್ ಸ್ಪೂನ್ ನಿಂಬೆ ರಸ, 2 ಚಿಟಿಕೆ ಚಕ್ಕೆ ಪುಡಿ, 2 ಟೇಬಲ್ ಸ್ಪೂನ್ ಜೇನುತುಪ್ಪ. ನೀರನ್ನು ಕುದಿಸಿ ಕರಿಬೇವಿನ ಎಲೆಗಳು, ಪುದೀನಾ ಎಲೆಗಳು ಹಾಗೂ ಚಕ್ಕೆ ಪುಡಿಯನ್ನು ಕುದಿಯುವ ನೀರಿಗೆ ಬೆರೆಸಿ 2 ನಿಮಿಷಗಳ ಕಾಲ ಕುದಿಸಿ ನಂತರ ಸೋಸಿಕೊಳ್ಳಿ. ಅದಕ್ಕೆ ನಿಂಬೆ ರಸ ಬೆರೆಸಿ ಈ ಮಿಶ್ರಣ ಆರಿದ ನಂತರ ಜೇನುತುಪ್ಪವನ್ನು ಬೆರೆಸಿ ಸೇವಿಸಿ. ಕರಿಬೇವಿನ ಎಣ್ಣೆ 1 ಬಟ್ಟಲು ತೆಂಗಿನ ಎಣ್ಣೆಯನ್ನು ಸಣ್ಣ ಉರಿಯಲ್ಲಿ ಬಿಸಿ ಮಾಡಿ ಅದಕ್ಕೆ 1 ಟೇಬಲ್ ಸ್ಪೂನ್ ಮೆಂತೆ ಕಾಳು ಹಾಕಿ ನಂತರ ತೊಳೆದು ಒರೆಸಿಕೊಂಡ ತಾಜಾ ಕರಿಬೇವಿನ ಎಲೆಗಳನ್ನು ಹಾಕಿ ಕೈಯಾಡಿಸುತ್ತಿರಿ. ಎಣ್ಣೆಯ ಬಣ್ಣ ತಿಳಿ ಹಸಿರಾದ ಮೇಲೆ ಒಲೆಯಿಂದ ಇಳಿಸಿ ಆರಿಸಿ ಸೋಸಿ ಗಾಜಿನ ಸೀಸೆಗೆ ತುಂಬಿಡಿ.